ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ 2 ವೀಕ್ಸ್ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ. ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಓಲ್ಡ್ ರೆಸಿಪೀಸ್ ಹಾಕ್ತಿದ್ದೆ. ಸೊ ಇವತ್ತು ನಾನು ರೆಕಾರ್ಡಿಂಗ್ ಮಾಡ್ತಿದ್ದೇನೆ, ತುಂಬಾ ಖುಷಿ ಆಗ್ತಿದ್ದೆ. ನಾನಿವತ್ತು ಒಂದು ಇಂಗ್ರೀಡಿಯೆಂಟ್ ಅಂದ್ರೆ ಎಗ್, ಈ ಎಗ್ ಇದು 3 ರೆಸಿಪಿ, ಸಿಂಪಲ್ ರೆಸಿಪಿ ಮಾಡ್ತಿದ್ದೇನೆ. ಎಗ್ ಫ್ರೈಡ್ ರೈಸ್, ಎಗ್ ಡ್ರಾಪ್ ಸೂಪ್ ಮತ್ತೆ ಎಗ್ ಚಿಲ್ಲಿ. ತುಂಬಾ ಸಿಂಪಲ್ ಉಂಟು ರೆಸಿಪಿ, ಮತ್ತೆ ಯಾರಿಗೆಲ್ಲ ಅರ್ಜೆಂಟ್ ಆಗಿ ಮಾಡ್ಲಿಕ್ಕೆ ಉಂಟಲ್ಲ, ಇದು ಮಾಡಬಹುದು. ಬೇಗನೆ ಆಗ್ತದೆ ಮತ್ತೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಬನ್ನಿ ಒಂದೊಂದಾಗಿ ನಾನು ಮಾಡಿ ತೋರಿಸ್ತೇನೆ. ನಾನಿವತ್ತು ಬಜೆಟ್ ಎಗ್ ರೆಸಿಪಿ, ತುಂಬಾ ಸಿಂಪಲ್ ಆದ 3 ರೆಸಿಪಿ ತಂದಿದ್ದೇನೆ. ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಎಗ್ ಚಿಲ್ಲಿ ಮಾಡ್ತಿದ್ದೇನೆ, ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೇನೆ, ಮತ್ತೆ ಎಗ್ ಸೂಪ್ ಮಾಡ್ತಿದ್ದೇನೆ, ಎಗ್ ಡ್ರಾಪ್ ಸೂಪ್ ಮಾಡ್ತಿದ್ದೇನೆ. ಇದು ರೆಸಿಪಿ ತುಂಬಾ ಈಸಿ ಉಂಟು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ನೋಡುವ. ಮೊದಲಿಗೆ ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ಅದಕ್ಕೆ ಒಂದು 4 ಟೀ ಸ್ಪೂನ್ ಆಯಿಲ್ಗೆ ಒಂದು 5 ಎಗ್ ಅನ್ನು ಬೀಟ್ ಮಾಡಿ ಹಾಕಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ. ಸೊ ಬೀಟ್ ಮಾಡಿ ಚೆನ್ನಾಗಿ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆಯಾಗಿ ಫ್ರೈ ಆಗಲಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ರೈಸ್ ಅನ್ನು ಹಾಕ್ತಿದ್ದೇನೆ. ಇದು ಯಾವ ರೈಸ್ ಕೂಡ ನೀವು ತೆಕ್ಕೊಳ್ಬಹುದು, ಬಾಸ್ಮತಿ ತೆಕ್ಕೊಳ್ಬಹುದು, ಸೋನಾ ಮಸೂರಿ ತೆಕ್ಕೊಳ್ಬಹುದು, ಅಥವಾ ಫ್ರೈಡ್ ರೈಸ್ಗೆ ಅಂತ ಒಂದು ರೈಸ್ ಸಿಗ್ತದೆ, ಅದು ಕೂಡ ಹಾಕ್ಬಹುದು. ಮತ್ತೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಹಾಕ್ತಿದ್ದೇನೆ. 3 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್, 1 ಟೀ ಸ್ಪೂನ್ ಅರೋಮ್ಯಾಟಿಕ್ ಪೌಡರ್. ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲದಿದ್ರೆ ಅದನ್ನು ಹಾಕದೆ ಇರಬಹುದು. ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಈಗ ನಾನು ಎಗ್ ಡ್ರಾಪ್ ಸೂಪ್ ಅನ್ನು ಮಾಡ್ತಿದ್ದೇನೆ. ಬನ್ನಿ. ಈಗ ನಾನು ಎಗ್ ಡ್ರಾಪ್ ಸೂಪ್ ಮಾಡ್ತಿದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆಗೆ ಒಂದು ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ ಇದಕ್ಕೆ ಈಗ ಚಾಪ್ ಮಾಡಿದ ಜಿಂಜರ್ ಮತ್ತೆ ಗಾರ್ಲಿಕ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮತ್ತೆ ಒಂದು ಗ್ರೀನ್ ಚಿಲ್ಲಿಯನ್ನು ಕೂಡ ಹಾಕಿ, ಆಪ್ಷನಲ್, ನಿಮಗೆ ಸ್ಕಿಪ್ ಮಾಡಬಹುದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಒಂದು ಚಾಪ್ ಮಾಡಿದ ಕ್ಯಾರೆಟ್ ಅನ್ನು ಹಾಕಿ, ಇವನ್ ಬೀನ್ಸ್ ಕೂಡ ಹಾಕ್ಬಹುದು. ನಿಮ್ಗೆ ಬೀನ್ಸ್ ಇದ್ರೆ ಸ್ವಲ್ಪ ಕಟ್ ಮಾಡಿ ಹಾಕಿ, ಅದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ 3 ಕಪ್ ಅಷ್ಟು ನೀರನ್ನು ಹಾಕ್ತಿದ್ದೇನೆ. ನೀವು ನಿಮ್ಮ ಹತ್ರ ಚಿಕನ್ ಸ್ಟಾಕ್ ಇದ್ರೆ ಅದನ್ನು ಹಾಕಿ, ಅದು ಒಳ್ಳೇದಾಗ್ತದೆ. ನನ್ನ ಹತ್ರ ಚಿಕನ್ ಸ್ಟಾಕ್ ಇರಲಿಲ್ಲ, ಅದಕ್ಕೆ ನಾನೆಂತ ಮಾಡಿದ್ದೇನೆ, 3 ಕಪ್ ನೀರಿಗೆ 1 ಚಿಕನ್ ಕ್ಯೂಬ್ ಸಿಗ್ತದಲ್ಲ, ಅದನ್ನು ಹಾಕಿದ್ದೇನೆ. ಸೊ ಆ ಫ್ಲೇವರ್ ಅದರಲ್ಲಿ ಬರ್ತದೆ, ಆ ಚಿಕನ್ ಸ್ಟಾಕ್ ಇದು ಫ್ಲೇವರ್ ಅದರಲ್ಲಿ ನನಗೆ ಬರ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ
ಒಂದು 2 ಟೀ ಸ್ಪೂನ್ ಸೋಯಾ ಸಾಸ್. ಡಾರ್ಕ್ ಸೋಯಾ ಸಾಸ್ ಹಾಕಿದ್ರೆ ಒಳ್ಳೇದು. ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ 1 ಟೀ ಸ್ಪೂನ್ ಕಾರ್ನ್ಫ್ಲವರಿಗೆ 1/4 ಕಪ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿ. ಇದೀಗ ಬಾಯ್ಲ್ ಆಗುವಾಗ ಸ್ವಲ್ಪ ತಿಕ್ ಆಗ್ತದೆ. ಈಗ ಇದಕ್ಕೆ ಎಗ್ ಅನ್ನು ಹಾಕಿ. ಎಗ್ ಚೆನ್ನಾಗಿ ಬೀಟ್ ಮಾಡಿ ಇಡ್ಬೇಕು ಫಸ್ಟ್ಗೆ. ಮತ್ತೆ ಹೀಗೆ ನಾನು ಹೇಗೆ ಹಾಕ್ತಿದ್ದೇನಲ್ಲ ಹಾಗೆ ಹಾಕಿ. ನಾನು ತೋರಿಸ್ತೇನೆ ಹೇಗೆ ಬರ್ತದೆ ಅಂತ ನೋಡಿ. ಹೀಗೆ ಬರ್ತದೆ, ಚೆನ್ನಾಗಿ ಪ್ರಾಪ್ ಆಗಿ ಬೀಳ್ತದೆ. ಇದೀಗ ಒಂದು 5 ನಿಮಿಷ ಕುದೀಲಿ. ನಮ್ಮ ಎಗ್ ಸೂಪ್ ರೆಡಿ ಆಗಿದೆ. ಈಗ ಲಾಸ್ಟ್ಗೆ ನಾನು ಎಗ್ ಚಿಲ್ಲಿ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ನೋಡುವ. ನೆಕ್ಸ್ಟ್ ರೆಸಿಪಿ ಬಂದು ಎಗ್ ಚಿಲ್ಲಿದು. ನಾನು ಒಂದು 10 ಎಗ್ ತಗೊಂಡಿದ್ದೇನೆ. ಹೀಗೆ ಕಟ್ ಮಾಡಿ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಅದು ಮ್ಯಾರಿನೇಷನ್ಗೆ ಒಂದು 4 ಟೀ ಸ್ಪೂನ್ ಕಾರ್ನ್ಫ್ಲವರ್, 3 ಟೀ ಸ್ಪೂನ್ ಮೈದಾ, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಚಿಲ್ಲಿ ಸಾಸ್, ಮತ್ತೆ 1 ಎಗ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ನಿಮಗೆ ನೀರು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿ. ತುಂಬಾ ತೆಳು ಬ್ಯಾಟರ್ ಮಾಡಬೇಡಿ. ಈಗ ಈಚ್ ಎಗ್ ಪೀಸ್ ಅನ್ನು ಇದಕ್ಕೆ ಡಿಪ್ ಮಾಡಿ, ಇದನ್ನು ಕೋಟ್ ಮಾಡಿ, ಎಗ್ ಅನ್ನು ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿ. ನೋಡಿ ಎಷ್ಟುವರೆಗೆ ನಾನು ತೋರಿಸ್ತೇನೆ. ಈಗ ಎಷ್ಟುವರೆಗೆ ಫ್ರೈ ಮಾಡಬೇಕು ಅಂತ ನೋಡಿ. ಎಷ್ಟುವರೆಗೆ ಫ್ರೈ ಮಾಡಬೇಕು ಇದನ್ನು ತೆಗೆದಿಡೀರಿ. ಈಗ ಒಂದು ಬಾಣಲೆಯಲ್ಲಿ 3 ಟೀ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕಿ, ಇದಕ್ಕೆ ಚಾಪ್ ಮಾಡಿದ ಜಿಂಜರ್ ಮತ್ತೆ ಗಾರ್ಲಿಕ್ ಅನ್ನು ಹಾಕಿ, ಮತ್ತೆ ಗ್ರೀನ್ ಚಿಲ್ಲಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ 2 ಚಾಪ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 2 ಈರುಳ್ಳಿ ಮತ್ತು 1 ಕ್ಯಾಪ್ಸಿಕಮ್ ಅನ್ನು ಕ್ಯೂಬ್ ಆಗಿ ಕಟ್ ಮಾಡಿ ಇದಕ್ಕೆ ಹಾಕಿ 1 ನಿಮಿಷ ಫ್ರೈ ಮಾಡಿದ್ದನ್ನು 1 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗ್ತದೆ. ಅದು ಫುಲ್ ಬೇಯಬೇಕು ಅಂತಿಲ್ಲ. ನಂತರ ಇದಕ್ಕೆ 2 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ ಅನ್ನು ಕೂಡ ಹಾಕಿ. ಇದನ್ನು ಮಿಕ್ಸ್ ಮಾಡಿ. ನಂತರ ಇದು ಫ್ರೈ ಆದ ನಂತರ ಇದಕ್ಕೆ ಎಗ್ ಅನ್ನು ಹಾಕಿ, ಫ್ರೈ ಮಾಡಿಟ್ಟ ಎಗ್ ಅನ್ನು ಹಾಕಿ, ಮತ್ತೆ ಸ್ಪ್ರಿಂಗ್ ಅನಿಯನ್ ಕೂಡ ಹಾಕಿ. ಅದು ನಾನು ಹಾಕುವಾಗ ವಿಡಿಯೋ ಮಾಡಲಿಕ್ಕೆ ಆನ್ ಇರಲಿಲ್ಲ, ಸೊ ಹಾಕಿ ಸ್ಪ್ರಿಂಗ್ ಅನಿಯನ್ ಅನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ. ನಮ್ಮ ಚಿಲ್ಲಿ ಕೂಡ ರೆಡಿ ಆಯಿತು. ನಮ್ಮ ಬಜೆಟ್ ಎಗ್ ರೆಸಿಪಿ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ.
ರೆಸಿಪಿ ನೋಡಿದ್ರಲ್ವಾ, ಹೇಗಾಗಿದೆ ಅಂತ ಹೇಳಬೇಕು ನನಗೆ. ಮತ್ತು ಇದನ್ನು ಟ್ರೈ ಮಾಡಿ. ಸಿಂಪಲ್ ರೆಸಿಪಿ ನೋಡಿದ್ರಲ್ವಾ, ತುಂಬ ಸಿಂಪಲ್ ಉಂಟು, ಯಾರು ಮಾಡ್ಬೋದು ಇದನ್ನು. ಸೊ ಟ್ರೈ ಮಾಡಿ ನೋಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.